ಆರ್ಯವರ್ಧನ್ ಅಂದ್ರಲ್ಲ, ಆ ಹೆಸರು ಮಿಸ್ ಆಗಿದೆ. ಅರೆ, ಅವ್ರ ಹೆಸರು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲ ಮೇಡಮ್, ಎಲ್ಲರ ಹೆಸರು ಇದೆ, ಆದ್ರೆ ಅವ್ರ ಹೆಸರು ಮಾತ್ರ ಮಿಸ್ಸಿಂಗ್. ಇಲ್ಲ ಇಲ್ಲ, ಅವ್ರ ಹೆಸರು ಇಲ್ದೇ ಇರೋದಕ್ಕೆ ಹೇಗ್ ಸಾಧ್ಯ? ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಇರಬೇಕು, ನಮ್ಗಿಲ್ಲಿ ಗೊತ್ತಾಗಲ್ಲ. ನೀವು ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ಹೋಗಿ ಚೆಕ್ ಮಾಡಬೇಕು. ಅವ್ರು ಕೊಟ್ಟಿರೋ ಲಿಸ್ಟ್ ಮಾತ್ರ ನನ್ನ ಹತ್ರ ಇರುತ್ತೆ. ಒಂದ್ಸಲ ಚೆಕ್ ಮಾಡಿ ಮೇಡಮ್. ಮನೆ ಯಜಮಾನ್ರ ಹೆಸರೇ ಇಲ್ಲ ಅಂದ್ರೆ ಏನರ್ಥ? ಓಕೆ, ನಾನು ಚೆಕ್ ಮಾಡ್ತೀನಿ. ಥ್ಯಾಂಕ್ಸ್ ಮೇಡಮ್, ನಾನು ಇನ್ನು ಹೊರಡ್ತೀನಿ. ಥ್ಯಾಂಕ್ ಯು. ಆರ್ಯ ಸರ್ ಹೆಸರು ಮಿಸ್ ಆಗೋದಕ್ಕೆ ಹೇಗ್ ಸಾಧ್ಯ? ನಾನು ಈಗಲೇ ಹೋಗಿ ವಿಚಾರಿಸ್ತೀನಿ. ಯೂಸರ್ ಮ್ಯಾನ್ಯಲ್ ಫೈನಲ್ ಆದ ಕೂಡಲೇ ಐ ಫೀಡ್ ಫಾರ್ ಒನ್. ನಾನು ಮೀರಂಗ್ ಹೇಳಿರ್ತೀನಿ ಅಪ್ಡೇಟ್ ಮಾಡೋದಕ್ಕೆ. ಆಫೀಸ್ ರೀಚ್ ಆದ ಕೂಡಲೇ ನಾನು ತಿಳಿಸ್ತೇನೆ. ಓಕೆ, ಬಾಯ್ ಮಾನ್ಸಿ. ಬಾಯ್ ಬ್ರೋ ಇನ್ ಲಾ. ಮಾನ್ಸಿ, ಎಲ್ಲಿದೆ ನೀನು? ವಾಟ್ ಬ್ರೋ ಇನ್ ಲಾ? ಮಾನ್ಸಿ, ಏನಾಗಿದೆ ನಿನಗೆ? ಯಾಕೆ? ಏನಾಗ್ಬೇಕಾಗಿತ್ತು? ನನ್ನ ಬ್ರೋ ಇಲ್ಲ ಅಂತಿದ್ಯಲ್ಲ. ಬೆಳಗ್ಗೆ ನೀನು ಫಾಸ್ಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ದು, ಈಗ ಫೋನಲ್ಲಿ ಯಾರ ಹತ್ರನೋ ಮಾತಾಡಿದ್ದು, ನೀನ್ ಆಫೀಸ್ಗೆ ರೆಡಿ ಆಗೋ ರೀತಿ ಎಲ್ಲಾನು ಬ್ರೋ ಇನ್ ಲಾ ತರಾನೇ ಕಾಣಿಸ್ತಿದೆ. ಯು ರಿಸೆಂಬಲ್ ಹಿಮ್ ಸೋ ಮಚ್, ಯು ನೋ. ಸೊ ಯು ಆರ್ ಬ್ರೋ ಇನ್ ಲಾ. ನಿನ್ಗೇನು ತಲೆ ಕೆಟ್ಟಿದ್ಯಾ? ನನ್ಗ ಹರ್ಷ, ಬಣ್ಣ ಬದಲಾದ್ರೆ ವ್ಯಕ್ತಿನೇ ಬದಲಾದ ಅಂತ ನಂಬ್ತಿರೋದು ನಾನಾ ನೀವಾ? ವಾಟ್ ಯು ಮೀನ್ ಮಾನ್ಸಿ? ಸಿಂಪಲ್. ನಿಮ್ಗೆ ಅನು ರಾಜನಂದಿನಿ ತರ ಕಾಣ್ತಿರ್ಬೇಕಾದ್ರೆ ನನಗೆ ಯಾಕೆ ನೀನು ಬ್ರೋ ಇನ್ ಲಾ ತರ ಕಾಣ್ಬಾರ್ದು? ಕಿಂಡಲ್ ಮಾಡ್ತೀನಿ. ನಾನಲ್ಲ, ನೀನು ಮಾಮ್ ಇನ್ ಲಾ. ನಿಮ್ ಮಾತುಗಳನ್ನೆಲ್ಲ ನೀವೇ ಒಂದ್ಸಲ ಕೇಳಿಸ್ಕೊಳ್ಳಿ. ಸೋ ಸಿಲ್ಲಿ. ರಾಜನಂದಿನಿ ಸತ್ತು 21 ವರ್ಷಗಳಾಯ್ತು. ಈಗ ಅನುನ ರಾಜನಂದಿನಿ ಅನ್ಕೊಂಡು ಓಡಾಡ್ತಿರಲ್ಲ, ಇದಕ್ ಏನ್ ಹೇಳಿ ಹರ್ಷ? ಅದಕ್ಕೆ ಹುಟ್ಟಿನೂ 21 ಇಯರ್ಸ್ ಆಗಿರೋದು ಮಾನ್ಸಿ. ಹರ್ಷ, ಪ್ಲೀಸ್ ಟೇಕ್ ಅ ಡೀಪ್ ಬ್ರೀತ್. ಮಾಮ್ ಇನ್ ಲಾ ಹೇಳ್ತಿದ್ದಾರೆ ಅಂತ ನೀನು ಅದೇ ರೀತಿ ಯೋಚನೆ ಮಾಡ್ಬೇಡ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ನ ಯೂಸ್ ಮಾಡು. ಉಸ್ರುವಳ್ಳಿ ಬಂಡೆ ಕಲ್ ಮೇಲೆ ಕೂತ್ಕೊಂಡು ಬಣ್ಣ ಚೇಂಜ್ ಮಾಡ್ಕೊಂಡ್ರೆ ಅದು ಕಲ್ಲಾಗತ್ತಾ? ನೀನು ದಾದ ತರ ಆಡಿದ್ರೆ ಅವ್ರಾಗೋಗ್ತೀಯ? ಇಲ್ಲ ತಾನೆ? ಅನು ವಿಚಾರನೂ ಅಷ್ಟೇ. ಇಟ್ಸ್ ಜಸ್ಟ್ ಅ ಕೋ ಇನ್ಸಿಡೆನ್ಸ್. ಹರ್ಷ, ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ತಲೆ ಹಾಳಾಗುತ್ತೆ ಅಷ್ಟೇ. ಏನಾಯ್ತು? ನಾನು ಆಫೀಸ್ಗೆ ಹೋಗಲ್ಲ ಮಾನ್ಸಿ. ವೈ? ನನಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ನಾನೇ ದಾದನೇ. ಆದ್ರೆ ಅನುವತ್ಗೆ ಕೇಸೇ ಬೇರೆ. ಗಾಡಿ ಅವ ಜೋಗ್ತವ. ಉಧೋ ಉಧೋ ಎಲ್ಲಮ್ಮ. ನೀ ಬರ್ತೀಯ ಅಂತ ಗೊತ್ತಿತ್ತು. ಹುಡುಕಾಟ ಮಾಡ್ಲಿಕ್ಕೆ ಹತ್ತಿಯೇನ?
ಅವ್ವ ಚಿಂತೆ ಮಾಡ್ಬೇಡ ಮಗಳ. ಈ ಎಲ್ಲವ ತಾಯಿ ನಿನ್ ಜೋಡಿ ಅದಾಳ. ನಿನ್ನ ಕಣ್ಣು ಮುಂದಿರೋ ಸತ್ಯನ ತಡ್ಕೊಳ್ಳೋ ಶಕ್ತಿ ಆ ತಾಯಿ ನಿನಗ್ ನೀಡ್ತಾಳ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ಜಗಳ ಬಾವಿ ಸತ್ಯವ ನಿನ್ ಹಾಲ್ ಕುದೋ ಉಧೋ ಉಧೋ. ಕಣ್ಮುಂದಿರೋ ಸತ್ಯನ ಸರ್ ನಮಸ್ತೆ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಮಿಸ್ ಆಗಿದೆ, ಎಲ್ಲಿ ವಿಚಾರಿಸಬೇಕು? ಫಸ್ಟ್ ಟೇಬಲ್ ಅಲ್ಲಿ ಮನೋಹರ್ ಅಂತ ಇರ್ತಾರೆ, ಅವ್ರನ್ನ ವಿಚಾರಿಸಿ. ಥ್ಯಾಂಕ್ ಯು. ಸರ್ ಇಲ್ಲಿ ಮನೋಹರ್ ಯಾರು? ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನನ್ ಗಂಡನ್ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಮಿಸ್ ಆಗಿದೆ, ಅದನ್ನ ಚೆಕ್ ಮಾಡ್ಬೇಕಾಗಿತ್ತು. ವಾರ್ಡ್ ನಂಬರ್ ಮತ್ತೆ ಹೆಸರು ಹೇಳಿ. ವಾರ್ಡ್ ನಂಬರ್ 4, ಮಿಸ್ಟರ್ ಆರ್ಯವರ್ಧನ್. ಮೇಡಮ್, ನೀವು ಆರ್ಯವರ್ಧನ್ ವೈಫಾ? ಐ ಮೀನ್ ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಆರ್ಯವರ್ಧನ್. ಹೌದು. ಕೂತ್ಕೊಳ್ಳಿ ಮೇಡಮ್. ಮೇಡಮ್, ಏನಾದ್ರು ತರಿಸ್ಲಾ? ಕಾಫಿ, ಜ್ಯೂಸ್? ನೋ ಥ್ಯಾಂಕ್ ಯು. ಅವ್ರ ಹೆಸರು ಹೇಗ್ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ನೋಡಿ ಹೇಳ್ತೀರಾ? ಆಧಾರ್ ಅಥವಾ ಪಾಸ್ಪೋರ್ಟ್ ಇದ್ರೆ ಕೊಡಿ. ಅಯ್ಯೋ, ನಾನ್ ತರೋದೇ ಮರ್ತು ಹೋದೆ. ಇರಿ, ಈಗ್ಲೇ ಆಫೀಸಿಗೆ ಕಾಲ್ ಮಾಡಿ ತರಿಸ್ತೀನಿ. ಇಲ್ಲ, ನೋ ಪ್ರಾಬ್ಲಮ್ ಮೇಡಮ್. ಡೇಟ್ ಆಫ್ ಬರ್ತ್ ಮತ್ತೆ ಫೋನ್ ನಂಬರ್ ಹೇಳಿ, ಚೆಕ್ ಮಾಡಿ ನೋಡೋಣ. ಹೌದಾ? ಮೇಡಮ್, ಇಲ್ಲಿ ನೋಡಿ, ಇವರು ನಿಮ್ಮ ಯಜಮಾನರು ಆರ್ಯವರ್ಧನ್ ತಾನೆ? ಹಾ ಇದೆ, ಸಿಕ್ತಾ? ಇಲ್ಲ, ಇದ್ರಲ್ಲಿ ಬೇರೆ ಹೆಸರಿದೆ. ಬೇರೆ ಹೆಸರಾ? ಹೌದು, ಸುಭಾಷ್ ಪಾಟೀಲ್ ಅಂತ ಇದೆ. ಇದ್ರ ಬಗ್ಗೆ ಬೇರೆ ಯಾರ ಹತ್ರನೂ ಮಾತಾಡೋದು ಸರಿಯಲ್ಲ ಅಂತ ಅನಿಸ್ತಿದೆ. ನೀನು ಬಲೆ ಹಾಕಿ ಹುಡುಕ್ತಿದ್ದೆಯಲ್ಲ, ಆ ನಿನ್ನ ಸುಭಾಷ್ ಪಾಟೀಲ್ ಸಿಕ್ಕಾಕೊಂಡಿದ್ದಾನೆ. ಅನು ರಾಜೀನಾಮೆ ಕೊಟ್ಟಿದ್ ವಿಷಯ ಮಾತಾಡ್ತಿದ್ವಲ್ಲ, ಆಗ ಸುಭಾಷ್ ಪಾಟೀಲ್ ಸಿಕ್ತ ಅಂತ ಹೇಳ್ದೆ. ಅದನ್ನ ಕೇಳಿದ ತಕ್ಷಣನೇ ಅಮ್ಮ ಕೂತಿದವರು ಹಂಗೆ ಬಿದ್ದೋದ್ರು. ನೀವು ಹೇಳಿದ ವಾರ್ಡ್ ಮತ್ತೆ ಡೇಟ್ ಆಫ್ ಬರ್ತ್ ಫೋಟೋನು ಅದೇ. ಅವ್ರ ಡಾಕ್ಯುಮೆಂಟ್ಗಳಲ್ಲಿ ಸುಭಾಷ್ ಪಾಟೀಲ್ ಅಂತಾನೆ ಇರ್ಬೇಕು ನೋಡಿ, ಸಂಜಯ್ ಪಾಟೀಲ್ ಅಂತಲ್ಲ. ಸುಭಾಷ್ ಪಾಟೀಲ್. ಮೇಡಮ್, ಸರ್, ಸುಭಾಷ್ ಪಾಟೀಲ ಅಥವಾ ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ಯಾ? ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ತಪ್ಪಾಗೋದಕ್ಕೆ ಹೇಗ್ ಸಾಧ್ಯ?
ಆಫೀಸಲ್ಲಿ ಫ್ರಾಡ್ ಮಾಡಿದ ಸುಭಾಷ್ ಪಾಟೀಲ್ ಬೇರೆ ವ್ಯಕ್ತಿನ ಅಥವಾ ಇದ್ರಲ್ಲಿ ಯಾವ್ದು ನಿಜ? ಯಾರನ್ನ ನಂಬೋದು? ಅನು ಮೇಡಮ್, ಕಾರ್ ರೆಡಿ ಇದೆ, ಬನ್ನಿ ಮೇಡಮ್. ಮೇಡಮ್ ಮನೆಗ? ಮೇಡಮ್ ಮನೆಗ? ಇಲ್ಲ, ಆಫೀಸಿಗೆ ಹೋಗಿ. ಸರಿ ಮೇಡಮ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮ್ ಇನ್. ವಾಟ್ ಎ ಸರ್ಪ್ರೈಸ್ ಅನು. ಬಾ. ನೀನ್ಯಾಕೆ ಅನುಮತಿ ಕೇಳಿದೆ ಅನು? ನೀನ್ ಯಜಮಾನಿ, ಸೀದಾ ಬಂದು ಕೂರ್ಬೋದಲ್ಲ. ಏನನು ಇದ್ದಕ್ಕಿದ್ದ ಹಾಗೆ ಬಂದಿದ್ಯಾ? ನಾನು ಯಾವ ಸೀಮೆ ಯಜಮಾನಿ ಸರ್? ಅರೆ, ನೀನು ಈ ಆರ್ಯವರ್ಧನ್ಗೆ ಯಜಮಾನಿ. ಅಸ್ತಿತ್ವನೇ ಇಲ್ದಿರೋ ಆರ್ಯವರ್ಧನ್ಗೆ ನಾನು ಯಜಮಾನಿ. ಅನು, ಆರ್ ಯು ಓಕೆ? ಯಾಕೆ ಒಂಥರ ಇದೆಯಾ? ಜ್ಯೂಸ್ ಏನಾದ್ರು ತರಿಸಲ ಅನು ಮೇಡಮ್? ಇಲ್ಲ ಸರ್, ಬಿಸಿಲಲ್ಲಿ ಬಂದೆ, ಅದಕ್ಕೆ ಸ್ವಲ್ಪ ಟಯರ್ಡ್ ಅಷ್ಟೇ. ನೀರು ಕುಡಿತೀನಿ. ಬಿಸಿಲಲ್ಲಿ ಹೋಗಿದ್ದೆ ಅನು? ಎಲ್ಲಿಗೆ ಹೋಗಿದ್ದೆ? ಎಲೆಕ್ಷನ್ ಕಮಿಷನ್ ಆಫೀಸ್ಗೆ ಸರ್. ಯಾಕನು? ಅಲ್ಲೇನಾದ್ರೂ ಕೆಲಸ ಇತ್ತಾ? ಹೇಳಿದಿದ್ರೆ ನಮ್ಮ ಕಡೆಯವ್ರನ್ನ ಯಾರನ್ನಾದ್ರೂ ಕಳಿಸ್ಬೋದಿತ್ತಲ್ಲ. ಇಲ್ಲ ಸರ್, ಇದು ನಾನೇ ಹೋಗ್ಬೇಕಾದಂತ ಕೆಲಸ. ಅಲ್ಲಿಗೆ ಹೋದ್ಮೇಲೆ ಒಂದು ವಿಷಯ ಗೊತ್ತಾಯ್ತು. ಲಿಸ್ಟಲ್ಲಿ ನಿಮ್ಮ ಹೆಸರೇ ಇಲ್ಲ ಅಂತ. ನಾನು ಎಷ್ಟು ಸಲ ಹೇಳಿದೆ ಆರ್ಯ ಸರ್, ವೋಟರ್ ಐಡಿ ಮಾಡಿಸಿ ಅಂತ. ವೋಟ್ ಹಾಕೋಕೆ ಪಾಸ್ಪೋರ್ಟ್ ಇದ್ರೆ ಸಾಕು ಅಂತ ಹೇಳಿದೆ. ನೋಡಿ ಅನು ಮೇಡಮ್, ನನ್ನ ಮಾತು ಕೇಳಲೇ ಇಲ್ಲ ಮೇಡಮ್ ನಿಮ್ಮ ಯಜಮಾನ್ರು. ಪ್ರತಿ ಬಾರಿನೂ ಈ ಸಮಸ್ಯೆ ಆಗತ್ತೆ ಅನು. ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಅನ್ನೋದೇ ಎಲ್ರಿಗೂ ಗೊಂದಲ. ಹೌದು, ನೀನೇ ಕಲ್ಲಿಗೆ ಹೋಗಿದ್ದೆ? ಈ ಸರ್ಕಾರಿ ಕೆಲಸಗಳೆಲ್ಲ ಸಮಯ ತಗೊಳ್ತವೆ. ನೀನು ನನಗೆ ಹೇಳಿದಿದ್ರೆ ಯಾಕನಾದ್ರೂ ಕಳಿಸ್ತಿದ್ನಲ್ಲ. ಸರಿ,
ನೀನು ಅಲ್ಲಿಗೆ ಹೋಗಿದ್ರಿಂದ ಏನೂ ಸಮಸ್ಯೆ ಆಗಿಲ್ಲ ತಾನೆ? ಸಮಸ್ಯೆನ? ಅಲ್ಲೇನು ಸಮಸ್ಯೆ ಆಗ್ತಿತ್ತು ಸರ್? ಅಂದರೆ ಅನಗತ್ಯ ಅಲೆದಾಟ ಏನಾದರೂ ಆಯ್ತಾ ಅಂತ ಕೇಳಿ. ಅಂಥದ್ದೇನೂ ಇಲ್ಲ ಸರ್. ಹೋಗಿದ ತಕ್ಷಣ ನನ್ನ ಕೆಲಸ ಆಯಿತು, ನಿಮ್ಗೆ ಅಪ್ಡೇಟ್ ಮಾಡೋಣ ಅಂತ ಬಂದೆ ಅಷ್ಟೆ. ಈಗೇನು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ ಅಷ್ಟೇ ತಾನೇ? ಎಸ್ ಸರ್. ತೊಂದರೆ ಇಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ ಝೆಂಡೆ ಮಾಡ್ತಾನೆ. ಝೆಂಡೆ ಈ ಸಲ ನನ್ನ ಸಹಕಾರನೂ ಇರುತ್ತೆ. ನೀನು ಆರಾಮಾಗಿ ಮನೆಗೆ ಹೋಗಿರು. ನಾನು ನಿನ್ಗೆ ಅವತ್ತೇ ಹೇಳಿದೆ, ಆರ್ಯವರ್ಧನ್ ಹೆಸರಲ್ಲಿ ಒಂದು ವೋಟರ್ ಐಡಿ ಮಾಡಿಸು. ನೋಡೀಗ ಎಲ್ಲಿಗೆ ಬಂದು ನಿಂತಿದೆ. ಎಂಥದ್ದು ನಿಂತಿಲ್ಲ ಝೆಂಡೆ. ನೀನು ಯಾಕೆ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಕೇರ್ಲೆಸ್ನೆಸ್ ಬೇಡ ಆರ್ಯ. ಈಗ ಅನು ಮೇಡಮ್ ಏನಾದ್ರು ಒಂದು ಹೆಜ್ಜೆ ಮುಂದಿಟ್ರೆ ನೀನೇ ಸುಭಾಷ್ ಪಾಟೀಲ್ ಅಂತ ಗೊತ್ತಾಗ್ಬಿಡುತ್ತೆ. ಹುಷಾರು. ನೋ ಚಾನ್ಸ್ ಝೆಂಡೆ, ಅಬ್ಸಲ್ಯೂಟ್ಲಿ ನೋ ಚಾನ್ಸ್. ಅನುಗೆ ನಾನು ಆರ್ಯವರ್ಧನ್ ಅಥವಾ ಸಂಜಯ್ ಪಾಟೀಲ್ ಇವರಿಬ್ಬರ ಮಧ್ಯೆ ಇರೋ ಸುಭಾಷ್ ಪಾಟೀಲ್ ಅನುಗೆ ಗೊತ್ತೇ ಇಲ್ಲ ಝೆಂಡೆ. ಅವಳಿಗೆ ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ. ರಾಜನಂದಿನಿ ಅವ್ರ ಜೊತೆ ಸುಭಾಷ್ ಪಾಟೀಲ್ ಕೂಡ ಸಮಾಧಿಯಾದ. ಈಗೇನೇ ಇದ್ರು ರಾಜನಂದಿನಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆರ್ಯವರ್ಧನ್ ಆದ್ರೂ ಅನು ಮೇಡಮ್ ಸುಮ್ಮನೆ ಕೂರುವಾಗ ಕಾಣ್ತಿಲ್ಲ ಆರ್ಯ. ಎಲ್ಲೋ ಏನೋ ಕೆತ್ಕೋಕ್ ಹೋಗಿ ಇನ್ನೊಂದು ಗುಟ್ಟು ಬಯಲಾಗೋ ಸಾಧ್ಯತೆ. ಏನೇ ಕೆದಕಿದ್ರು ಅದನ್ನು ಮುಚ್ಚಾಕೋ ಶಕ್ತಿ ನನ್ನ ಪ್ರೀತಿಗಿದೆ ಝೆಂಡೆ. ನನ್ನ ಪ್ರೀತಿ ಎಲ್ಲದಕ್ಕಿಂತ ಶಕ್ತಿಶಾಲಿ. ಯಾಕಂತಂದ್ರೆ ನಾನು ಕಟ್ಟಿರೋ ಇಷ್ಟೂ ಸುಳ್ಳಿನ ಕೋಟೆ ಮಧ್ಯೆ ನಿಜವಾದ್ದು ಅಂತಂದ್ರೆ ಅದು ನನ್ನ ಪ್ರೀತಿನೇ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಝೆಂಡೆ. ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಪ್ರೀತಿನೇ ನನ್ನನ್ನು ಕಾಪಾಡುತ್ತೆ. ನನ್ನ ಪ್ರೀತಿನೇ ನನ್ನನ್ನು ಕಾಪಾಡುತ್ತೆ.